ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಈ ವಿಚಾರ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಬರೀ ಅದೊಂದೇ ವಿಷಯ ಅಲ್ಲಪ್ಪ. ಮೊನ್ನೆ ದೇವಸ್ಥಾನದಲ್ಲಿ ಖಡ್ಗ ಸಿಕ್ಕಿದಾಗ ಪೂಜಾರು ಬಂದು ಹೇಳಿದ್ರು, ಆ ಖಡ್ಗನ ನಮ್ಮ ಪೂರ್ವಜರು ಬಂದಿಟ್ಟು ಹೋದ್ರು ಅಂತ. ಅವ್ರು ನೋಡಕ್ಕೆ ಥೇಟ್ ನಿನ್ನ ಹಾಗೆ ಇದ್ರು ಅಂತ ಹೇಳಿದ್ರು. ನನಗೂ ಆಶ್ಚರ್ಯ ತಡ್ಕೊಳಕ್ಕಾಗ್ಲಿಲ್ಲ, ಜೊತೆಗೆ ಪರಮಾನಂದನೂ ಆಯ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪಟ್ಟಾಭಿಷೇಕ ದಿನ ನೀನೇ ಆ ಖಡ್ಗ ನಿಂತಿದೆಯಲ್ಲ, ಆಗ ನನ್ನ ನಂಬಿಕೆಗೆ ಇನ್ನಷ್ಟು ಬಲ ಬಂತು. ಕರ್ಣ, ನಿಜ ಹೇಳು, ನೀನೇ ನನ್ನ ಮೊಮ್ಮಗ ಅಲ್ವಾ? ನೀನೇ ನನ್ನ ವಂಶದ ಕುಡಿ ಅಲ್ವಾ? ನಮ್ಮ ಮನೆ ಅಸಲಿ ವಾರಸ್ದಾರ ನೀನೇ ತಾನೆ? ಸತ್ಯ ಏನು ಅಂತ ನಿನಗೂ ಗೊತ್ತು, ಆದ್ರೆ ಅದನ್ನು ಒಪ್ಕೊಳ್ಳಕ್ಕೆ ಸಾಕ್ಷಿ ಇಲ್ಲ ಅಂತ ನೀನು ಒದ್ದಾಡ್ತಾ ಇದ್ದಿ ಅಂತಾನೂ ಗೊತ್ತು. ನೋಡು, ನನ್ನ ಸಮಾಧಾನಕ್ಕೋಸ್ಕರನಾದ್ರೂ ನೀನು ಸತ್ಯ ಹೇಳ್ಬೇಕಲ್ವಾ? ತಾತ, ಅವತ್ ನೀನೇ ಹೇಳಿಲ್ವಾ, ಮಹಾಭಾರತದಲ್ಲಿ ಕರ್ಣ ಸೂತಪುತ್ರ ಆಗಿದ್ದ. ಆತನಿಗೆ ಆತ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಕಡೆಗೆ ಯುದ್ಧದ ಸಮಯದಲ್ಲಿ ಸತ್ಯ ಹೊರಗೆ ಬಂತು. ಇದಕ್ಕೂ ಕಾಲನೇ ಉತ್ತರ ಹೇಳುತ್ತೆ ತಾತ. ಈಗ ಸತ್ಯ ಗೊತ್ತಾಗಬೇಕಾಗಿರೋದು ನಮ್ಮಿಬ್ಬರಿಗಲ್ಲ, ಹೊರಗಿನ ಪ್ರಪಂಚಕ್ಕೆ. ಊರು ಜನ ಆಗಲಿ, ನಮ್ಮನ್ನು ತುಳಿಬೇಕು ಅನ್ನೋ ಶತ್ರುಗಳಾಗಲಿ ಈ ಕಥೆಗಳನ್ನು ನಂಬಲ್ಲ. ಅವ್ರು ನಂಬೋದು ಸಾಕ್ಷಿಗಳನ್ನ. ನಿನ್ನ ಪ್ರಶ್ನೆಗೆ, ಊರು ಜನರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ತಾತ. ಆಗ್ಲಪ್ಪ, ಇಷ್ಟು ಹೇಳಿ ನನ್ನ ಮನಸ್ಸಲ್ಲಿದ್ದ ಗೊಂದಲನ ದೂರ ಮಾಡಿದೆ ನೋಡು. ನನಗಷ್ಟು ಸಾಕು, ನನಗಷ್ಟು ಸಾಕು. ನಾಗೇಂದ್ರಣ್ಣ, ಏನೋ ಈ ನಲ್ಲಿ ನೀರು ಬರೋದು ಒಂದೇ, ಆ ಬ್ರೋಕರ್ ಮನಿ ಬರೋದು ಒಂದೇ ಅನಿಸ್ತಾ ಇದೆ. ಕಾಲ್ ಹರಟೆ ತಂದು ಸುಮ್ನಿರ, ಬರ್ತಾನೆ ನಾಗೇಂದ್ರಣ್ಣ. ಓ ಮಣಿ 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 ಮಣಿ, ಬಾ ಬಾ ಬಾ. ನಮಸ್ಕಾರ ನಮಸ್ಕಾರ. ನಿನಗೋಸ್ಕರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕಾಯ್ತಾ ಇದ್ದೆ. ನನಗೋಸ್ಕರ ಕೆಲಸ ಕಾರ್ಯ ಎಲ್ಲ ಯಾಕೆ ಬಿಟ್ಟು ಕಾಯ್ತಾ ಇದ್ರಿ? ನಾನ್ ಬರೋ ತನಕ ಮಾಡ್ಬೇಕಾಗಿತ್ತು. ನಾನ್ ಬಂದ್ಮೇಲೆ ನಿಲ್ಸಿದ್ರೆ ಆಗ್ತಿತ್ತಲ್ವಾ? ಮಣಿ, ಅದಿರ್ಲಿ, ಯಾಕಪ್ಪ ತಡ ಮಾಡ್ದೆ? ಅದು ಒಂದು ಮದುವೆ ಮಾಡ್ಸಕ್ಕಂತ ಹೋಗಿದ್ದೆ, ಅಲ್ಲಿ ಒಂದು ಸಣ್ಣ ಕಿರಿಕಿರಿ ಆಯ್ತು. ಹಾ, ಕಿರಿಕಿರಿನಾ? ಏನ್ ಕಿರಿಕಿರಿ?
ಅದು ಮದುವೆ ಆಗೋ ಹುಡುಗಿ ಅಕ್ಕನ ಜೊತೆ ಓಡೋಗ್ಬಿಟ್ಟ. ಮತ್ ತಂಗಿ ಕತೆ? ಅವಳನ್ನ ಅವ್ರ ಭಾವನ್ ಜೊತೆ ಮದುವೆ ಮಾಡಿಸ್ಬಿಟ್ಟು ಪ್ರಸ್ತುತ ಕೊನೆಗೆ ಬಿಟ್ಟು ಬಂದ್ಬಿಟ್ಟೆ. ಮುಂದೆ ನೀವು ನಿಮ್ ಕೆಲಸ ಮುಗಿಸ್ಬಿಟ್ರೆ ಅವ್ರಿಬ್ರದ್ದು ಪ್ರಸ್ತಾವ ಮಾಡಿಸ್ಬಿಡ್ತೀನಿ. ನಮ್ಮದು ಮಾಡ್ತವ್ರ ಯಾರು? ಸಾಕ್ ನಿಲ್ಸೋ. ಏನ್ ಮಣಿ ನಿನ್ ಮಾತೆ ಒಳ್ಳೆ ವಿಚಿತ್ರವಾಗಿದೆ. ಈಗೇನು ಆ ಹುಡುಗಿ ಅಕ್ಕ ಸರಿ ಇರ್ಲಿಲ್ವಾ, ಭಾವ ಸರಿ ಇರ್ಲಿಲ್ವಾ? ಅವ್ರ ಫ್ಯಾಮಿಲಿನೇ ಸರಿ ಇರ್ಲಿಲ್ಲ. ನಾಗೇಂದ್ರನ ಅವ್ರ ಫ್ಯಾಮಿಲಿ ಕಟ್ಕೊಂಡು ನಮ್ಗೇನಾಗಬೇಕು? ನನಗೊಂದು ಹುಡುಗಿ ಬೇಕು, ಅದ್ರ ಬಗ್ಗೆ ಮಾತಾಡು. ಮಣಿ ಬೇಕಾದ್ರೆ ಬ್ರೋಕರೇಜ್ ನ ಎಕ್ಸ್ಟ್ರಾ ತಗೋ, ನಾನ್ ಚಿಂತೆ ಮಾಡಲ್ಲ, ಕೊಟ್ಬಿಡ್ತೀನಿ. ಆದ್ರೆ ನಮ್ ಹುಡುಗನಿಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸೋದು ನಿನ್ನ ಜವಾಬ್ದಾರಿ. ಆಯ್ತು ನಾಗೇಂದ್ರಣ್ಣ, ಹುಡುಗನ ಫೋಟೋ ಏನಾದ್ರು ಇದೆಯಾ? ಫೋಟೋ ಯಾಕೆ ಮಣಿ, ಆ ಹುಡುಗನ್ನೇ ಎದುರುಗಡೆ ನಿಲ್ಸಿದ್ದೀನಲ್ಲ ನೋಡು. ಇವನು ಹುಡುಗನ ನೋಡಕೊಳ್ಳೆ ಹುಡುಗನ ಅಪ್ಪನ ತರ ಕಾಣಿಸ್ತಾನೆ. ಅಲ್ಲ ನಾಗೇಂದ್ರಣ್ಣ, ಈ ಅಂಕಲ್ಗೆ ಒಂದು ಆಂಟಿನ ಹುಡುಕೊಡಿ ಅಂತ ಹೇಳೋದ್ ಬಿಟ್ಟು ಹುಡುಗನಿಗೆ ಹುಡುಗಿನ ಹುಡುಕೊಡಿ ಅಂತ ಹೇಳಿ ನನ್ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರಿ. ಬಾಂಡ್ಲಿ ನಾಗೇಂದ್ರಣ್ಣ, ನನಗೆ ಈ ಅವಮಾನ ಬೇಕಿತ್ತಾ? ಏಯ್ ಏ ಮಣಿ, ಏನಯ್ಯ ನೀನು? ಅಲ್ಲಯ್ಯ, ಕಸ್ಟಮರ್ಸ್ ನ ಹೀಗೆಲ್ಲ ಅವಮಾನ ಮಾಡಿದ್ರೆ ನಿನ್ ಬಿಸ್ನೆಸ್ ಮುಂದುವರಿಯುತ್ತಾ? ಬ್ರದರ್, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅದು ನಿಮ್ಮ ನೋಡಿದ್ರೆ ಮದುವೆ ವಯಸ್ಸು ಮೀರ್ ಹೋಗಿದೆ ಅಂತ ಅನಿಸ್ತು ಅಷ್ಟೇ. ವಯಸ್ಸು ಮೀರೋಗಿರ್ಬೋದು, ಆದ್ರೆ ಬಾಕಿ ಎಲ್ಲ ಫಿಟ್ ಆಗಿದೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ, ಸುಮ್ನಿರೋ. ಏನಂದ್ರು? ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಆರೋಗ್ಯ. ಗೊತ್ತಾಯ್ತು ಬಿಡಿ. ಟೋಟಲ್ ಆಗಿ ನೀವು ಫಿಟ್ ಅಂಡ್ ಫೈನ್ ಆಗಿದ್ದೀರಾ. ಅಂದಾಗೆ ತಮ್ಮ ನಾಮಧೇಯ? ನಾಗು, ನನ್ನ ಹೆಸರು ಕೇಳ್ತಾ ಇದ್ರಿ, ಹೇಳು. ಮಣಿ ಲೇ, ಅವನ್ ಬ್ರೋಕರ್ ಮಣಿ ಕಣೋ, ಹುಡುಗಿ ಅಲ್ಲ, ಹುಡುಗಿ ಅವ್ರ ಅಮ್ಮ ಅಲ್ಲ, ಹೇಳು. ಅವನ ಹೆಸರು ಗೋಪಾಲ. ಗನ್ನೆ ನಿಮ್ ತಾತ ಕರಿತಾನ? ಗನ್ನು ಗಿನ್ನು ಅಂತ ಹೆಸರು ಜೊತೆ ಸೇರಿಸಿದ್ರೆ ರೌಡಿ ಅನ್ಕೊಂಡ್ಬಿಡ್ತಾರೆ. ಮುಚ್ಚೋ ಬಾಯಿ. ಬೇಡ, ಖಾಲಿ ಗೋಪಾಲ ಅಂತಾನೆ ಬರ್ಕಳಿ. ಆಯ್ತಾಯ್ತು. ಸರಿ, ಈಗ ಹುಡುಗಿ ಇದೇ ಊರೊಳಾಗಿರ್ಬೇಕಾ ಅಥವಾ ಬೇರೆ ಊರೊಳಾದ್ರೆ ಓಕೆನಾ? ಯಾವ ಊರಾದ್ರೆ ನಮ್ಗೇನು, ಮದ್ವೆ ಆದ್ಮೇಲೆ ನಮ್ ಜೊತೆಗೆ ತಾನೇ ಇರೋದು. ಅಂದಾಗೆ ನಿಮ್ಮ ಮೂಲ? ನಮ್ಮ ಯಜಮಾನ್ರ ಮನೇಲಿ ಮೊಲ ಸಾಕಿಲ್ಲ. ಮೂಲ ಕಣೋ. ನಾನು ಕೇಳಿದ್ದು ನಿಮ್ಮ ಮೂಲ ಆದಾಯ ಎಷ್ಟು? ಗದ್ದೆ ಇದೆಯಾ, ತೋಟ ಇದೆಯಾ, ಮನೆ ಇದೆಯಾ, ಆಸ್ತಿ ಇದೆಯಾ ಅಂತ ಕೇಳ್ದೆ. ಏನ್ ಮಣಿ ನೀನು, ಹುಡುಗ ನಮ್ಮವನು ಅಂತ ಹೇಳಿದ ಮೇಲೂ ಅವನ ಬಗ್ಗೆ ವಿಚಾರಿಸೋದಿರುತ್ತೇ? ಅದರಲ್ಲೂ ಸತ್ಯಮೂರ್ತಿ ಅವ್ರ ಮನೆಯಲ್ಲಿ ಕೆಲಸದಾಳು ಅಂದ್ರೆ ಅದೇನ್ ಸಾಮಾನ್ಯವಾದ ವಿಷಯನೇ. ಓ ಸೂಪರ್ ಅಣ್ಣ, ಜೀವನಕ್ಕೆ ಏನು ಕಮ್ಮಿ ಇಲ್ಲ ಅಂದಂಗ ಆಯ್ತು. ಏನಪ್ಪ ಗೋಪಾಲ, ನಿನಗೆ ಹುಡುಗಿ ಹೇಗಿರ್ಬೇಕು? ಬಣ್ಣ ಬಂಗಾರದಂಗಿರ್ಬೇಕು, ಅದರೊಳಗೆ ಚಂದ್ರನಂತ ಹೊಳಪಿರ್ಬೇಕು, ಬಾಳೆ ದಿಂಡಿನಂತ ನುಣುಪಿರ್ಬೇಕು, ಮೂಗು ಸಂಪಿಗೆ, ದಂತ ದಾಳಿಂಬೆ,